ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಯೋತಿ ಸೋನಿ ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ನಾವು ಚೆನ್ನಾಗಿದ್ದೀವಿ. ಇದು ಸಂಡೇ ಲಾಗ್ ಆಗಿರುತ್ತೆ. ನಾನು ಸಂಡೇ ಇವತ್ತು ರಾಯರ ದೇವಸ್ಥಾನಕ್ಕೆ ಬಂದಿದ್ದೀವಿ. ರಾಯರ ದೇವಸ್ಥಾನ ನಾನು ಫುಲ್ ವೀಡಿಯೋ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋನ ಯಾರು ನೋಡಿಲ್ಲ ಫುಲ್ ನೋಡ್ಕೊಂಡು ಬನ್ನಿ. ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಮೊದಲು ಆ ಕಡೆಯಿಂದ ಎಂಟ್ರೆನ್ಸ್ ಇತ್ತು, ಅದಕ್ಕೆ ಟೈಮಿಂಗ್ ಚೇಂಜ್. ಅದಾಕ್ನಹಳ್ಳಿಯಿಂದ ಲಕ್ಷ್ಮೀಪುರ ಹೋಗೋ ರೋಡಲ್ಲಿ ಕಮ್ಮಸಂದ್ರದಲ್ಲಿದೆ. ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಹೋಗಿ ಬಂದಿದ್ದಾರೆ ಅವರು ಕಾಮೆಂಟ್ ಮಾಡಿ ನನಗೆ. ನೋಡಿ, ತುಪ್ಪದ ದೀಪ ಅಲ್ವಾ? 2 ತುಪ್ಪದ ದೀಪಕ್ಕೆ 30 ರೂಪಾಯಿ, 5 ದೀಪಕ್ಕೆ 30 ರೂಪಾಯಿ. ಪ್ರತಿ ಸತಿ ಬಂದಾಗ ನಾವು ತುಪ್ಪ ದೀಪನೇ ಹಚ್ಚೋದು. ತುಪ್ಪ ದೀಪ ಹಚ್ಚೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ನಾನು, ನಮ್ಮ ತಮ್ಮ, ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ಲ ಸೇರಿ ಹೋಗ್ತಾ ಇದ್ದೀವಿ. ಟೈಮಿಂಗ್ಸು ಚೇಂಜ್ ಆಗಿದೆ. ಇಲ್ಲಿ ನಾವು 3 ವಾರದಿಂದ ಬರ್ತಾ ಇದ್ವಿ. 3 ವಾರದಿಂದ ಅಂದರೆ ನಮಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ. ಸಾಯಂಕಾಲ ಬೇಗ ಕ್ಲೋಸ್ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಇವತ್ತು ಮಾರ್ನಿಂಗ್ ಸಂಡೇ ಇರೋದ್ರಿಂದ ಎಲ್ಲರೂ ಮನೇಲಿ ಇರ್ತಾರಂತ ಬೆಳಗ್ಗೆನೇ ಬಂದಿದ್ದೀವಿ. ರಾಯರಿಗೆ ನಾವು ಏನೇ ಮನಸಾರೆ ಕೇಳ್ಕೊಂಡ್ರು ಅದನ್ನು ನೆರವೇರಿಸ್ತಾರೆ. ಮತ್ತು ರಾಯರ ದರ್ಶನ ನಾವು ಮಾಡಿದ್ದೀವಿ, ನಿಮಗೂ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ನಮ್ಮ ಮನೆಯವರು ಹಾಗೆ ದೇವಸ್ಥಾನಕ್ಕೆ ಬಂದು ಡ್ಯೂಟಿಗೆ ಹೋಗಬೇಕು ಅಂತ ಹಾಗೆ ಡ್ಯೂಟಿ ಡ್ರೆಸ್ ಮೇಲೆ ಬಂದಿದ್ದರು. ಇಲ್ಲಿಂದ ಅವ್ರಿಗೆ ಹೋಗೋಕ್ಕೆ ಹತ್ತಿರ ಆಗುತ್ತೆ. ಹಾಗೆ ದರ್ಶನ ಮುಗಿಸ್ಕೊಂಡು ಹೋಗಬೇಕು ಅಂತ ಬಂದರು. ಯಾಕಂದರೆ ನಾವು 3 ವಾರದಿಂದ ಬರ್ತಾ ಇದ್ವಿ. ನಮಗೆ ಲೇಟಾಗಿ ಬರ್ತಾ ಇದ್ವಿ. ನಾವು 8 ಗಂಟೆವರೆಗೂ ಇರುತ್ತೆ ಅಂದ್ಕೊಂಡು, ಬಟ್ 5 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡ್ತಿತ್ತು. ಟೈಮಿಂಗ್ಸು ಚೇಂಜ್ ಆಗಿರೋದು ನಮಗೆ ಗೊತ್ತಿರಲಿಲ್ಲ. ಇವತ್ತು ರಾಯರ ದರ್ಶನ ಮಾಡಿದ್ದು ನಮಗೆ ತುಂಬಾ ಖುಷಿ ಆಯಿತು. ಹಾಗೆ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು ಅಂತ ಹೇಳ್ಬೋದು. ಈ ಅಕ್ಷತೆನ ಕೆಳಗಡೆ ಬೀಳಿಸ್ದ ಹಾಗೆ ನೋಡ್ಕೋಬೇಕು. ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ನಾನು ಇನ್ನೂ ಸ್ವಲ್ಪ ಬ್ಯಾಗಲ್ಲಿ ಇಟ್ಕೊಳ್ತೀನಿ. ನಮ್ಮ ತಲೆ ಮೇಲೆ ಹಾಕ್ಕೊಂಡ್ರೆ ರಾಯರ ಆಶೀರ್ವಾದ ಅನ್ಕೋತೀವಿ. ಅಕ್ಷತೆ ತುಂಬ ಪವರ್ಫುಲ್ ಆಗಿದ್ದು ರಾಯರ ಆಶೀರ್ವಾದನೇ ಅಂತ ಹೇಳ್ಬೋದು. ಕಾಮಸಂದ್ರದಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನಾನು ಹಿಂದಿನ ವೀಡಿಯೋದಲ್ಲಿ ಫುಲ್ ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ ಅವರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ. ರಾಯರ ದೇವಸ್ಥಾನ ಹೊರಗಡೆಯಿಂದ ತುಂಬ ಚೇಂಜಸ್ ಮಾಡಿದ್ದಾರೆ. ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ, ಬಟ್ ಇವಾಗ ತುಂಬಾ ಚೇಂಜಸ್ ಆಗಿದೆ ಅಲ್ಲಿ. ಇದೆಲ್ಲ ಹೊಸದಾಗಿ ಮಾಡಿರೋದು. ರಾಯರದು ಮೂರ್ತಿ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನಮ್ಮ ಸೈಟು ತುಂಬ ಹತ್ತಿರ ಆಗುತ್ತೆ. ಹಾಗೆ ಸೈಟ್ ನೋಡ್ಕೊಂಡು ಬರೋಣ ಅಂತ ಎಲ್ಲರೂ ಸೈಟ್ ಕಡೆ ಬಂದಿದ್ದೀವಿ. ಇವಾಗ ನೋಡಿ, ಭುವನ ಸೋನು ಎಲ್ಲ ಹೇಗೆ ಓಡಾಡ್ತಿದ್ದಾರೆ. ಇದ್ರ ಮೇಲೆ ನಾವು ಮಹಾಲಕ್ಷ್ಮಿ ಭುವನ್ ಅಂತ ಬರೆದಿದ್ದೀವಿ. ಏನೋ ಒಂಥರ ಖುಷಿ ನಮಗೆ. ಸೈಟ್ ಪಕ್ಕ ಎಲ್ಲ ಮನೆ ಆಗ್ತಿದ್ದಾವೆ. ನಮಗಂತೂ ತುಂಬ ಖುಷಿ ಆಯಿತು. ನಮ್ಮೆಲ್ಲರ ಆಶೀರ್ವಾದದಿಂದ ನಾವು ಸೈಟ್ ತೊಗೊಂಡಿದ್ದೀವಿ. ಆದಷ್ಟು ಬೇಗ ಮನೆ ಕಟ್ಟೋಗಾಗಲಿ ಅಂತ ಆಶೀರ್ವಾದ ಮಾಡಿ ಎಲ್ಲರೂ ನಮಗೆ. ಸುತ್ತಲೂ ಕಲ್ಗಳ ಮೇಲೆ ಮಹಾಲಕ್ಷ್ಮಿ ಭುವನ್ ಅಂತ ಬರ್ತಿದ್ದೀವಿ. ಏನೋ ಒಂಥರ ಖುಷಿ ನಮಗೆ. ನಮ್ಮ ಸೈಟು ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ ನಮಗೆ. ಮನೆಯವರು ಡ್ಯೂಟಿ ಟೈಮ್ ಆಯಿತು ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಇನ್ನೇನು ನಾವೆಲ್ಲರೂ ಅಲ್ಲಿಂದ ಹೊರಟ್ಬಿಟ್ವಿ. ಭುವನು ಸೋನುಗಂತೆ ಸೈಟ್ ಕಡೆ ಬಂದರೆ ಅಂತೂ ತುಂಬ ಖುಷಿ ಅವ್ರಿಗೆ. ಖಾಲಿರೋ ಸೈಟಲ್ಲಿ ತುಂಬ ಆಟ ಆಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಹಾಗೆ ನಮ್ಮ ಲೇಔಟಲ್ಲಿ ಕೂಡಿಸಿರೋ ಗಣೇಶ ವಿಸರ್ಜನೆ ಇತ್ತು ಸಾಯಂಕಾಲ. ಭುವನ್ ಕೂಡ ಹಾಗೆ 1-2 ಸ್ಟೆಪ್ ಹಾಕ್ದ. ಇನ್ನೇನು ನಮ್ಮ ಮನೆ ಮುಂದೆನೇ ಬಂದಿತ್ತು. ಅದಕ್ಕೋಸ್ಕರ ಆರತಿ ಮಾಡಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ವಿ. ಭುವನ್ ಅಂತೂ ಡ್ಯಾನ್ಸ್ ಮಾಡಿ ಮಾಡಿ ಫುಲ್ ಸುಸ್ತಾಗ್ಬಿಟ್ಟ. ಈ ಥರ ಗಣಪತಿಲಿ ಸೌಂಡ್ ಬಂದರೆ ಯಾರಿಗೆಲ್ಲ ಕುಣಿಬೇಕು ಅನ್ಸಲ್ಲ ಹೇಳಿ, ಎಲ್ರಿಗೂ ಕುಣಿಬೇಕು ಅನಿಸುತ್ತೆ. ಬಟ್ ನಿಮಗೆಲ್ಲ ಹೀಗೆ ಅನಿಸುತ್ತಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಗಣೇಶ ನಮ್ಮ ರೋಡಲ್ಲಿ ಬರ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಮನೆ ಬಾಗಿಲಿಗೆ ಸಿಂಪಲ್ಲಾಗಿ ರಂಗೋಲಿ ಬಿಡಿಸಿದ್ವಿ ಮತ್ತು ಪೂಜೆ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ಗಣಪತಿ ಹಬ್ಬ ಬಂದರೆ ಎಲ್ರಿಗೂ ಒಂಥರ ಖುಷಿ ಅಂದರೆ ಖುಷಿ. ನಮ್ಮ
ಏರಿಯಾ ಗಣೇಶನ ಚಿಕ್ಕವ್ರು ಹಿಡ್ಕೊಂಡು ದೊಡ್ಡೋರವರೆಗೂ ಡ್ಯಾನ್ಸ್ ಮಾಡಿಕೊಂಡು ತುಂಬ ಖುಷಿಯಾಗಿ ಗಣೇಶನ ಬೀಳ್ಕೊಟ್ವಿ ನಾವು ಚಿಕ್ಕವರಿದ್ದಾಗಂತೂ ತುಂಬ ಚೆನ್ನಾಗಿರ್ತಿತ್ತು. ರಂಗೋಲಿ ಕಾಂಪಿಟೇಷನು ಮತ್ತು ಡ್ಯಾನ್ಸು ಮತ್ತು ಲೆಮನ್ ಸ್ಪೂನು ಅಂತ ತುಂಬಾ ಗೇಮ್ಸ್ ಇರ್ತಾಯಿತ್ತು. ಅದರಲ್ಲಿ ನಮಗೆ ಕಾಂಪಿಟೇಷನ್ ಮಾಡೋಕ್ಕೆ ಅಂದರೆ ತುಂಬ ಇಷ್ಟ. ಗಣಪತಿ ಹಬ್ಬ ಬಂದರೆ ಸಾಕು ನಮಗೆ ಈ ಥರ ಎಲ್ಲ ಒಂಥರ ಖುಷಿ, ತುಂಬಾ ಮಸ್ತಿ ಮೋಜು ಅವಾಗೆಲ್ಲ. ಬಟ್ ಅದನ್ನೆಲ್ಲ ಇವಾಗ ತುಂಬ ಮಿಸ್ ಮಾಡ್ಕೋತೀನಿ ನಾನು. ನಮ್ಮ ಏರಿಯಾ ಗಣಪತಿ ಹೇಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ ನನಗೆ. ಅಮ್ಮ ಮನೇಲಿ ಗಣಪತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಒಂದು ಚಿಕ್ಕದು ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಗಣಪತಿ ಕೂಡಿಸಿದ್ದಾರೆ ಅಮ್ಮ ಮನೇಲಿ. ಹೇಗಿದೆ ಕಮೆಂಟ್ ಮಾಡಿ. ಇವನು ನಮ್ಮ ಮಯೂರ. ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ಲಾಗಿ ನಮ್ಮ ಕಡೆ ಅಂತ ಅಂದರೆ 5 ದಿನ ಕೂಡಿಸ್ತಾರೆ ಗಣಪತಿನ. ಬೆಂಗಳೂರಲ್ಲಿ 1 ತಿಂಗಳು ಫುಲ್ ಸೆಲೆಬ್ರೇಷನ್ ಮಾಡ್ತಾರೆ. ಯಾವ ಡೇ ಅವ್ರಿಗೆ ಅನುಕೂಲ ಆಗುತ್ತೆ ಆ ಡೇ ಕೂಡಿಸ್ತಾರೆ. ಬಟ್ ಚೆನ್ನಾಗಿರುತ್ತೆ. ನಾವು ಗಣೇಶನ ಜೊತೆ 1-2 ರೌಂಡು ಮೆರವಣಿಗೆ ಹಾಕಿದ್ವಿ. ತುಂಬ ಚೆನ್ನಾಗಿತ್ತು. ಒಂದೇ ದಿನ ಕೂಡಿಸಿದ್ರು, ಬೆಳಗ್ಗೆ ಕೂಡಿಸಿ ಸಾಯಂಕಾಲನ ವಿಸರ್ಜನೆ ಮಾಡಿದರು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್.